ಒಂದು ವ್ಯಕ್ತಿ, ಕುಟುಂಬ, ಸಂಸ್ಥೆ ಡ್ಯಾಮೇಜ್ ಮಾಡಕ್ ಸಾಧ್ಯ, ಡ್ಯಾಮೇಜ್ ಮಾಡಿದ್ದಾರೆ. ಈಗ ನಾನು ನನಗೆ ತಿಳಿದಂತ ನನಗಿರೋ ಸರ್ಕಾರಿ ಮಾಹಿತಿ ಬಗ್ಗೆ ನಾನು ಮಾತಾಡಲಿಲ್ಲ. ಆಸ್ ಎ ಪರ್ಸನಲ್ ನನಗೆ ಗೊತ್ತಿರುವಂತ ವಿಚಾರ, ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ, ಅವರ ಯಾವ ಸಂಪ್ರದಾಯದಲ್ಲಿ ಪಡೆದಿದ್ದಾರೆ, ಅವರ ಪದ್ಧತಿ ಏನು, ಇದೆಲ್ಲ ನಾನು ನನ್ನದೇ ಆದಂತ ಅನೇಕ ಅನುಭವದಿಂದ ನಾನು ಮಾತಾಡ್ತೀನಿ. ಯಾಕೆಂದ್ರೆ ಅವರ ವ್ಯಕ್ತಿತ್ವನೇ ಬೇರೆ. ಸೊ ಆ ಸಂಸ್ಥೆಗೆ ಡ್ಯಾಮೇಜ್ ಆಗ್ತಾ ಇರ್ತಲ್ಲ ಅನ್ನೋದು ನಮ್ಗೆ ಬಹಳ. ಯಾಕಂದ್ರೆ ಧರ್ಮಸ್ಥಳ ಅಂತ ಹೆಸರು ಬರ್ಬೇಕಾದ್ರೆ ಅದಕ್ಕೆ ಮಂಜುನಾಥ ಮಾತು ಬಿಡಲ್ಲ, ಮಂಜುನಾಥ ಕಾಸು ಬಿಡದ ತಿನ್ನೋದು. ಅರ್ಕೆ ಅಲ್ಲಿ ಕಟ್ಕೊಂಡ್ರೆ ಕಾಸು ಬಿಡಂಗಿಲ್ಲ, ಮಾತು ಕೊಟ್ಟರೆ ತಪ್ಪಂಗಿಲ್ಲ. ಆ ಪದ್ಧತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಅಂತ ನಮಗೆ ನಂಬಿಕೆ. ಇಂಟರ್ನಲ್ ಫೈಟ್ ಅನ್ನೋದು ಕೂಡ ಇವತ್ತು ಐ ಸ್ಟ್ಯಾಂಡ್ ಬೈ ಇಟ್. ಅದಕ್ಕೆ ಬೇಕಾದಷ್ಟು ಸ್ಟೇಟ್ಮೆಂಟ್ಗಳು, ಮಾತುಗಳು ಬಿಜೆಪಿ ಲೀಡರ್ಸ್ಕೊಂಡಿದೆ. ಈಗ ಸಾವಿರ ಕೋರ್ಟ್ಗೆ ಅವರು ಅರ್ಜಿ ಹಾಕೊಂಡಿರ್ಬೋದು. ನೀವು ಏನಾದ್ರು ಒಂದು ಅಪರಾಧ ಮಾಡ್ಬೇಕು, ನಾವು ಅದನ್ನ ನಾನು ತಪ್ಪಾಗೋಯ್ತು ಅಂತ ಕ್ಷಮಿಸಕ್ಕಂತೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ಲ ಅನ್ನೋದು ನೀವೆಲ್ಲ ವಿಮರ್ಶೆ. ಸೊ ದಿ ಲಾ ಹ್ಯಾಸ್ ಟು ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನು ಏನಿದೆ ಅದು ಇನ್ನ ನನಗೆ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ.